ಯಾವಾಗ್ಲೂ ಒಂದೇ ರೀತಿ ಪನ್ನೀರ್ ಮಸಾಲ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿ ಪನ್ನೀರ್ ರೋಲ್ ಮಾಡ್ಕೊಂಡು ನೋಡಿ. ತುಂಬಾ ಚೆನ್ನಾಗುತ್ತೆ. ಟೇಸ್ಟಿ ಆಗಿರುತ್ತೆ. ಮಕ್ಳು ತುಂಬಾ ಇದಕ್ಕೆ ಇಷ್ಟಪಡ್ತಾರೆ. ಯಾವುದೇ ರೀತಿಯ ಮೈದಾ ಹಿಟ್ಟು ಬಳಸ್ತಾ ಇಲ್ಲ. ಚಪಾತಿ ಹಿಟ್ಟಿನಲ್ಲೇ ಮಾಡ್ತಾ ಇದಕ್ಕೆ ಇರೋದು. ಸ್ವಲ್ಪ ಕ್ಯಾಬೇಜು, 1 ಕ್ಯಾಪ್ಸಿಕಮ್, 1 ಕ್ಯಾರೆಟ್ ಹಾಗೆ ಸ್ಪ್ರಿಂಗ್ ಆನಿಯನ್ಸ್, ಟೊಮ್ಯಾಟೊ, ಒಂದು ಹಾಫ್ ಲೆಮನ್ ಹಾಗೆ ಒಂದು 250 ಗ್ರಾಮ್ ಅಷ್ಟು ಪನ್ನೀರ್‌ನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ನಿಮ್ಗೆ ಹೇಗ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ನಂತರ ಅದಕ್ಕೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಅರ್ಧ ಕಪ್ ಅಷ್ಟು ಮೊಸರು, ಅಚ್ಚ ಖಾರದ ಪುಡಿ ಹಾಗೆ ಅರಿಶಿನ, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕೋಬಹುದು. ಆನಿಯನ್ ಇಲ್ಲಿ ಆಪ್ಷನಲ್. ನಂತರ ಅದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಗೆ ಸ್ವಲ್ಪ ಕಸೂರಿ ಮೆಂತಿ, ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡರ್‌ನ ಹಾಕಿ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕಲಸಿದ್ರೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿಟ್ರೆ ಒಂದು 10 ರಿಂದ 15 ನಿಮಿಷ ಮಾಡಿಟ್ಟು ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಮಸಾಲಾನ ಅದಕ್ಕೆ ಹಾಕಿ ಒಂದು 5 ನಿಮಿಷ ಬಿಡ್ಬೇಕು ಅದರಲ್ಲಿ. ಅದು ಸ್ವಲ್ಪ ಎಣ್ಣೆ ಬಿಟ್ಟಾದ್ಮೇಲೆ ಒಂದು ಹಾಫ್ ಕಪ್ ಆಗಷ್ಟು ನೀರ್ ಹಾಕಿ ಸ್ವಲ್ಪ ಬೇಯಿಸಬೇಕು. ನಂತರ ಚಪಾತಿ ಹೇಗ್ ಮಾಡ್ಕೋತೀವಲ್ಲ ಹಾಗೆ ಸ್ವಲ್ಪ ದಪ್ಪನಾಗಿ ಮಾಡ್ಕೊಂಡು ಹಂಚಿನ ಮೇಲೆ ಬೇಯಿಸ್ಬೇಕು. ತುಂಬಾ ಚೆನ್ನಾಗಿ ಉಬ್ಬಿಸಿದ್ರೆ ಚೆನ್ನಾಗಿ ಬರುತ್ತೆ. ನಂತರ ಚಪಾತಿಗೆ ಸ್ವಲ್ಪ ತುಪ್ಪ ಸವರಿ ಅದ್ರ ಮೇಲೆ ನಾವು ಮಾಡಿಟ್ಟಿರಂತಹ ಪನ್ನೀರನ್ನ ಹಾಕಿ ಅದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ಸು, ಕ್ಯಾಬೇಜು ಬೇಕಂದ್ರೆ ಮಯೋನೀಸ್ ಹಾಕಿ ರೋಲ್ ಮಾಡಿದ್ರೆ ಅಷ್ಟೇ ಪನ್ನೀರ್ ರೋಲ್ ರೆಡಿ ಆಗುತ್ತೆ. ನನ್ನ ಮಗನಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಬೇಕಂತ ಹೇಳಿ ಮಾಡಿಸ್ಕೊಂತಾನೆ. ಒಮ್ಮೆ ಟ್ರೈ ಮಾಡಿ.